ಇವತ್ತು ನಮ್ಮ ಮನೇಲಿ ಪಿತೃಪಕ್ಷದ ಪೂಜೆನ ಮಾಡ್ತಾ ಇದ್ದೀವಿ. ಪಿತೃಪಕ್ಷ ಪೂಜೆ ಅಂತ ಹೆಸರಲ್ಲಿ ನಮಗೇನು ಇಷ್ಟನೋ ಅದೆಲ್ಲ ಮಾಡಿ, ಅವ್ರಿಗೇನು ಇಷ್ಟನೋ ಅದನ್ನು ಮಾಡಿ, ಅವ್ರಿಗೆ ಏನೇನು ಅಭ್ಯಾಸ ಇತ್ತು ಅದನ್ನೆಲ್ಲ ನೈವೇದ್ಯ ಇಕ್ಕಿ ತಿನ್ನಿ ಕುಡೀರಿ ಅಂತ ಹೇಳೋ ಹಬ್ಬನೇ ಇದು. ಸೊ ಅಡುಗೆಗಳೆಲ್ಲ ಮುಗಿಸಿ ಎಲ್ಲರ ಹೆಸರನ್ನು ಗೋವಿಂದನಿಕ್ಕಿ ಬೇರೆಯವ್ರಿಗೆ ನಾಮ ಇಕ್ಕಲಾರೆ ನಾವೇ ದಾಸಪ್ಪನ ಹತ್ರ ಹೋಗ್ಬಿಟ್ಟು ನಾಮ ಇಕ್ಕಿಸ್ಕೊಳ್ಳೋ ಹಬ್ಬ ಅಂದರೆ ನಮ್ಮ ಮನೇಲಿ ಒಂದು ಶ್ರಾವಣ, ಇನ್ನೊಂದು ಪಿತೃಪಕ್ಷದಲ್ಲಿ ನಾಮ ಇಕ್ಕಿಸ್ಕೊತೀವಪ್ಪ. ಈ ಹಬ್ಬ ಮತ್ತು ಶ್ರಾವಣ ಹಬ್ಬದಲ್ಲಿ ಈ ಥರ ಸೌಂಡನ್ನ ಕೇಳಿಸ್ಕೊಳ್ಳೋಕ್ಕೆ ಒಂದು ಮಜಾ ಬೇರೆ. ಹಿರಿಕರಿಗೆಲ್ಲ ಪೂಜೆ ಮಾಡಿ ಅವ್ರಿಗೆ ಏನೇನು ಇಷ್ಟನೋ ಎಲ್ಲ ಅವ್ರಿಗೆ ಇಕ್ಕಿ, ನಾವೇನಾದ್ರು ತಪ್ಪು ಮಾಡಿದರೆ ಸಂಕ್ಷಿಬಿಡಿ ಅಂದ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡು ಪೂಜೆ ಮಾಡಿದ್ವಿ. ಒಂದು ಕಡೆ ಫುಲ್ ಭಕ್ತಿಯಿಂದ ಪೂಜೆ ಮಾಡೋರು ಒಂದು ಕಡೆ ಆದರೆ, ನಮ್ಗೆ ಊಟ ಕೊಟ್ಟರೆ ಸಾಕು ಗೇಮ್ ಮಾಡ್ಕೊಂಡಿರ್ತೀವಿ ಅನ್ನೋರು ಇನ್ನೊಂದು ಕಡೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಪಿತೃಪಕ್ಷ ಮಾಡೋಕ್ಕೆ ಊರಿಗೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಬೆಳಗ್ಗೆನೇ ನಮ್ಮ ಭಟ್ರು ಅಡುಗೆಗೆ ರೆಡಿ ಮಾಡ್ತಾಯಿದ್ರು, ಬಿರಿಯಾನಿ ಮತ್ತು ಚಾಪ್ಸ್ಗೆ. ಮತ್ತು ಅಡುಗೆ ಆಗ್ತಿತ್ತು, ನೀರು ತುಂಬೋರು, ಸ್ನಾನ ಮತ್ತು ಪಾತ್ರೆ ತೊಳೆಯೋಕ್ಕೆ, ಅಡುಗೆಗೆ ಎಲ್ಲ ನೀರು ತುಂಬಬೇಕಿತ್ತು. ಸೊ ಇಲ್ಲಿ ನನ್ನ ತಂಗಿ ತುಂಬ್ತಿದ್ಲು ಅಂತ ನಮ್ಮಿಬ್ಬರು ಅತ್ತೆದಿರು ನೀರು ತುಂಬೋಕೆ ಹೋಗ್ಬಿಟ್ಟು ಅವರೇ ಫುಲ್ ಸ್ನಾನ ಆಗೋದ್ರು. ನಲ್ಲಿ ಬೇಗ ಬರುತ್ತೆ ಅಂದ್ಬಿಟ್ಟು ಟ್ಯಾಂಕಿ ತುಂಬಿಸ್ಬಿಟ್ಟು ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಸ್ನಾನ ಆಗೋದ್ರು. ಈ ಥರ ಒಟ್ಟೊಟ್ಟಿಗೆ ಇಟ್ಕೊಂಡು ನೀರು ತುಂಬೋದು, ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲಿರೋ ಖುಷಿ ಬೇರೆ. ಸೊ ನಾವು ಈಗ ನಮ್ಮ ಮನೆಯಲ್ಲಿ ಹೂವುಗಳನ್ನೆಲ್ಲ ನಾವು ಮಾಗಡಿಯಲ್ಲಿ ತೊಗೊಳ್ಳಲ್ಲ, ಅದು ಚೆನ್ನಾಗಿರಲ್ಲ ಅಂತಲ್ಲ. ಸೊ ನಾವು ನಮ್ಮ ಅತ್ತೆ ಮಗ ಹೋಗಿ ಮಾರ್ಕೆಟಲ್ಲಿ ಹೋಗಿ ಆ ಫೋಟೋಗಳಿಗೆ, ಪೂಜೆಗೆ ಪ್ರತಿಯೊಂದಕ್ಕೂ ಅವನೇ ಹೋಗಿ ಎಲ್ಲ ತಗೊಂಡು ದಿಂಡುಗಳನ್ನೆಲ್ಲ ತೊಗೊಬಂದ್ಬಿಟ್ಟು ಕಟ್ಟಿ ಪೂಜೆಗೆಲ್ಲ ಹಾಕ್ತಾರೆ. ಸೊ ನಮಗೆ ರಾತ್ರಿ ಸ್ವಲ್ಪ ಶಾವಿಗೆ ತಿಂದಿರೋದ ಕಾರಣ ಬೆಳಗ್ಗೆನೇ ಹೊಟ್ಟೆ ಹಸ್ಬಿಟ್ಟಿತ್ತು. ಭಟ್ರು ನನಗೆ ಹಾಕ್ಕೊಟ್ರು ಟೇಸ್ಟ್ ನೋಡು ಅಂದ್ಬಿಟ್ಟು. ನಾನು ಅಂಕಲ್ ಒಂದೇ ಸರ್ತಿ ತಟ್ಟೆಗೆ ಹಾಕ್ಕೊಟ್ಬಿಡಿ ಅಂದ್ಬಿಟ್ಟು ಹಾಕಿಸ್ಕೊಂಡು ಬಂದು ಕೂತ್ಕೊಂಡೆ. ನಾನು ಬಂದಮೇಲೆ ಎಲ್ಲ ಒಬ್ಬೊಬ್ರಿಗೊಬ್ಬರೇ ತಟ್ಟೆ ಇಟ್ಕೊಂಬರ್ತಿದ್ರು. ತಿಂದ್ಬಿಟ್ಟು ನೆಕ್ಸ್ಟ್ ಅಡುಗೆಗೆ ಭಟ್ರು ಪ್ರಿಪೇರ್ ಆಗ್ತಿದ್ರು. ಪಾಪ ಅವ್ರಿಗೆ ಒಲೆ ಮುಂದೆ ನಿಲ್ಲಕ್ಕಾಗ್ತಿರಲಿಲ್ಲ. ಅವರು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಅಡುಗೆಗಳನ್ನ ಮಾಡಿದ್ರು. ನಿಜ ಹೇಳ್ತೀನಿ, ಅಡುಗೆ ಮಾತ್ರ ಸಖತ್ತಾಗಿತ್ತು. ಅದ್ರ ಮಧ್ಯದಲ್ಲಿ ಅವತ್ತೇ ನನ್ನ ತಮ್ಮಂದು ಬರ್ಡೇ ಬೇರೆ ಬಿಟ್ಬಿಟ್ಟಿತ್ತು, ಡಬಲ್ ಧಮಾಕ ಅನ್ನಂಗೆ. ಏನೂ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲಿಲ್ಲ. ಸೊ ಅಲ್ಲಿ ಇದ್ದಿದ್ದ ನೆಂಟರುಗಳ ಜೊತೆನೇ ಕೇಕ್ ಕಟಿಂಗ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು, ಅಷ್ಟೇ. ತಂದಿದ್ದು 1 kg ಕೇಕಲ್ಲ ಎಲ್ಲರೂ ಹಂಚ್ಕೊಂಡು ಖುಷಿಯಾಗಿ ತಿಂದ್ವಿ. ಸೊ ಇನ್ನೇನು ಇರಲಿಲ್ಲ ಇವತ್ತು. ಬೇರೆ ದಿನ ಆಗಿದ್ದರೆ, ಮನೇಲಾಗಿದ್ದರೆ ಸ್ವಲ್ಪ ನೀಟಾಗಿ ಹಿಂದೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ದೆ. ಯಾಕೆಂದರೆ ನನ್ನ ಬರ್ಡೇ ದಿನ ಅವನಿಗೆ ಆವಾಜ್ ಹಾಕ್ಕೊಂಡು ಕೂತ್ಕೊಂಡು ಡೆಕೋರೇಷನ್ ಮಾಡಿಸ್ಕೊಂಡು ಕೇಕ್ ಕಟ್ ಮಾಡಿದ್ದೀನಿ. ಸೊ ನಾನು ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ನನ್ನ ಬರ್ಡೇದು. ಸೊ ಸಂಜೆ ಆಯಿತು, ಮಧ್ಯಾಹ್ನ ಏನು ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ, ಕೆಲಸಗಳಿದ್ವು ಅಂದ್ಬಿಟ್ಟು. ಸೊ ಈಗ ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಸಂಜೆ ನಾವು ಪೂಜೆ ಮಾಡೋದ್ರಿಂದ ಈಗ ಕಳಸ ರೆಡಿ ಮಾಡ್ತಿದ್ದಾರೆ. ಸೊ ಹಿಂಗೆ ಟೇಬಲ್ ಹಾಕ್ಬಿಟ್ಟು ಹಿಂದೆಗಡೆ ಕಳಸ ಹಾಕಿ ಮುಂದೆಗಡೆ ಎಡೆ ಇಕ್ತೀವಿ. ಸೊ ಅದೇ ಸೈಡ್ ಗ್ಯಾಪಲ್ಲಿ ಎಲ್ಲರಿಗೂ ಐಸ್ ಕ್ರೀಮ್ ತಂದು ಕೊಟ್ಟಿದ್ರು, ಚಿಲ್ಲಾಗಿರಲಿ ಅಂದ್ಬಿಟ್ಟು. ಎಲ್ಲ ತಿಂದ್ಕೊಂಡು ಆಂಟಿದಿರು, ಅತ್ತೆದಿರು, ಅಕ್ಕದಿರು ಎಲ್ಲ ಸೇರಿಕೊಂಡು ಕಳಸ ರೆಡಿ ಮಾಡ್ತಿದ್ರು. ನಾವು ಇಂಥ ಕೆಲಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗಲ್ಲ. ನಾವೇನಾದ್ರು ತಂದು ಕೊಡು, ಅದು ಕೊಡು, ಅಲ್ಲೋಗು ಇಲ್ಲೋಗು ಅನ್ನೋ ಕೆಲಸಗಳಿಗೆ ನಾವು ಮಾಡ್ತೀವಿ. ಸುಮ್ಮನೆ ಹಿಂಗೆ ಓಡಾಡು ಅನ್ನೋ ಕೆಲಸಗಳಿಗೆ ನಾನು ಮಾಡ್ತೀನಿ. ದೊಡ್ಡವ್ರು ಇರ್ತಾರಲ್ಲ, ಸೊ ಅವರೆಲ್ಲ ಈ ಥರ ಮಾಡ್ತಾರೆ. ನಮಗಿದ್ರ ಬಗ್ಗೆ ಅನುಭವ ಇಲ್ಲ, ನಮಗೆ ಗೊತ್ತಿರೋದು ಅದ್ರ ಬಗ್ಗೆ ನಾವು ಮಾಡ್ತೀವಿ. ಸೊ ಒಂದು ಕಡೆಯಿಂದ ಎಲ್ಲ ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿಕ್ಕಿದ್ರು. ಸೊ ಎಲ್ಲ ಫೋಟೋಸ್ಗಳಿಗೆಲ್ಲ ಹಾರ ಹಾಕಿ ಎಲ್ಲ ರೆಡಿ ಮಾಡಿಕ್ಕಿದ್ರು. ಸೊ ಈಗ ನಮ್ಮದು ಪೂಜೆ ಬೇಗನೆ ಮುಗ್ದೋಯ್ತು, ಯಾಕೆಂದರೆ ಮಳೆ ಮೋಡ ಆಗೋಗಿತ್ತು ಫುಲ್ಲು. ಸೊ ಹಂಗಾಗಿ ನಮ್ಮ ಮನೆ 5 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ಎತ್ತಿಕ್ಬಿಟ್ಟಿದ್ವಿ. ಸೊ ನಮ್ಮ ಮನೇಲಿ ಬೇಗ ಊರ ಕಡೆ ಮಾಡೋದ್ರಿಂದ, ಬೆಂಗಳೂರಿಂದ ಬೇರೆ ಸಿಟಿಗಳಿಂದ ಬರೋರು ಊಟ ಮಾಡ್ಕೊಂಡು ಹೋಗಬೇಕಿತ್ತು ಅಂದ್ಬಿಟ್ಟು. ಸೊ ಈಗ 5 ಗಂಟೆ 4:45 ಅಷ್ಟರಲ್ಲೇ ಎಲ್ಲ ಪೂಜೆ, ಎಲ್ಲರಿಗೂ ನಾಮ ಇಕ್ಕಕ್ಕೆ ಲೇಟ್ ಆಗುತ್ತೆ ಅಂತ ಎಲ್ಲರೂ 1 by 1 ನಾಮ ಇಕ್ಕಿಸ್ಕೊತಿದ್ವಿ. ನಾವು ನಾಮ ಇಕ್ಲರೆ ಬೇರೆಯವ್ರ ಹತ್ರ ನಾಮ ಇಕ್ಕಿಸ್ಕೊಂಡ್ಲರೆ ನಾವೇ ಹೋಗಿ ನಾಮ ಇಕ್ಕಿಸ್ಕೊಳ್ಳೋ ಹಬ್ಬ ಅಂದರೆ ಇದೊಂದು, ಮತ್ತು ಶ್ರಾವಣ ಹಬ್ಬ. ಸೊ ಎಲ್ಲ ನಾಮ ಇಕ್ಕಿಸ್ಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು
ನಾವು ತರಲೆ ಮಾಡಿಕೊಂಡು ಅವ್ರಿಗೂ ಕೈಯಲ್ಲೂ ತರಲೆ ಮಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಊರಿಗೆ ಹೋದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೇಲಿ ಒಂದು ಸ್ವಲ್ಪ ಎಲ್ಲ ನೆಂಟರು ಸೇರಿಕೊಂಡು ಮಾತಾಡಿಕೊಂಡು ಮಾಡೋ ಅಂಥ ಹಬ್ಬ ಇದು. ಎಲ್ಲ ಬಂದು ಕೂತಿದ್ರು, ನೆಂಟರುಗಳಿದ್ರು ಮತ್ತು ಊರ ಜನಗಳಿಗೆಲ್ಲ ಕರೀತಾರೆ. ಸೊ ನಮ್ಮ ಚಿಕ್ಕಪ್ಪಂಗೆ ಗೊತ್ತಿರೋರು ಅವರು ಇವರು ಮತ್ತು ನಾರ್ಮಲ್ ರಿಲೇಟಿವ್ಸ್ನೆಲ್ಲ ಕರೆದು ಮಾಡೋ ಅಂಥದ್ದು. ಸೊ ಎಲ್ಲರೂ ನಾಮ ಇಕ್ಕಿಸ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಕ್ತಾಯಿದ್ದೀವಿ. ಪ್ರತಿಯೊಬ್ಬರು ಪೂಜೆಗೆ ಬಂದವರು ಧೂಪ ಹಾಕಕ್ಕೆ ಬರ್ತಾರಲ್ಲ, ಅಜ್ಜಿ ತಾತ ಮೊಮ್ಮಕ್ಕಳು, ನಮ್ಮ ಮುತ್ತಾತವ್ರು, ನಮ್ಮ ಕಡೆ ಎಲ್ಲರನ್ನೂ ಕರೀತಾರೆ. ಸೊ ಎಲ್ಲ ನಾಮ ಇಕ್ಕಿಸ್ಕೊತಿದ್ರೆ ಇಲ್ಲಿ ಚಿಲ್ಲೆ ಪಿಳ್ಳೆಗಳದ್ದು ರೀಲ್ಸ್ ಮಾಡೋ ಹುಚ್ಚು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಈಗ ಸಂಜೆ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಜನ ಈಗ ಬರ್ತಿದ್ರು. ಮಳೆ ಮೋಡ ಸಖತ್ತಾಗ್ಬಿಟ್ಟಿತ್ತು ಬಡಾರ್ ಅಂತ. ಸೊ ಈಗ ಪಕ್ಕದ ಮನೆ ಅಂದರೆ ನಮ್ಮ ತಾತವರ ತಮ್ಮನ ಮನೆ, ಚಿಕ್ಕ ತಾತನ ಮನೇಲೂ ಒಟ್ಟಿಗೆ ಮಾಡೋದು ನಾವು ಅವರು ಎಲ್ಲ. ಸೊ ಈ ಮನೇಲೂ ಪೂಜಿಸ್ತಾರೆ, ಆ ಮನೇಲೂ ಪೂಜಿಸ್ತಾರೆ. ಅಡುಗೆ ಎಲ್ಲ ಒಂದೇ ಕಡೆ ಮಾಡಿ ಎಲ್ಲ ನೆಂಟರು ಒಬ್ಬರೇ. ಸೊ ಹಂಗಾಗಿ ಒಂದೇ ಕಡೆ ಇಕ್ತೀವಿ. ಇಲ್ಲೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಹಂಗೆ ಈಚೆಗಡೆ ಒಂದೊಂದು ಗುಂಪು ಕಡೆ ಎಲ್ಲ ಮೀಟಿಂಗ್ ಆಗ್ತಿತ್ತು. ಪಾಪ ನಮ್ಮ ಅಕ್ಕನ ಮಗಳಿಗೆ ಪಾಪ ಇಲ್ಲಿ ಬರಬೇಕಾದ್ರೆ ಕೈಯೆಲ್ಲ ಮುರಿದೋಗ್ಬಿಟ್ಟಿತ್ತು. ಸೊ ಎಲ್ಲರ ಹತ್ರನೂ ಹೋಗಿ ಮುಖ ತೋರಿಸ್ತಿದ್ದೀವಿ. ಏಕೆಂದರೆ ನಮ್ಮನೆ ಹಬ್ಬಕ್ಕೆ ಯಾರ್ಯಾರೆಲ್ಲ ಬಂದಿದ್ದರು, ಏನು ಕತೆ ಅಂತ ಅತ್ತೆದಿರು, ಚಿಕ್ಕಪ್ಪ, ಅಜ್ಜಿದಿರು ಮತ್ತು ನಮ್ಮ ಅತ್ತೆಯವ್ರ ಸಂಬಂಧ ಹೇಳ್ತಾ ಹೋದರೆ ಎಷ್ಟೊಂದು ಜನ ಇದ್ದಾರೆ. ಮೇಯ್ನ್ ನಮ್ಮ ಮನೇಲಿ ಅತ್ತೆದೀರನ್ನೇ ಕರೆಯೋದು. ಏಕೆಂದರೆ ಹೆಣ್ಮಕ್ಳು ನಮ್ಮ ಅಪ್ಪನ ಅತ್ತೆದೀರು ಅವ್ರನ್ನೆಲ್ಲ ಕರೆದು ಮಾಡ್ತಾರೆ. ಸೊ ಇಂಥವ್ರೆ ಕೆಲವ್ರ ಮನೇಲಿ ಅಕ್ಕ ತಮ್ಮ ಹಂಗೆ ಮಾಡ್ತಾರೆ. ನಮ್ಮಲ್ಲಿ ನಮ್ಮ ಅಪ್ಪನ ಅತ್ತೆದೀರು ಅವ್ರನ್ನ ಎಲ್ಲ ಕರೆದು ಹಬ್ಬ ಮಾಡಿ ಅವ್ರಿಗೆಲ್ಲ ಒಂದು ಸೀರೆ ಉಡಿಸಿ ಕಳಿಸೋದು. ಅಜ್ಜಿ ಅಪ್ಪ ಅಮ್ಮ ಅಂತ ನೆನೆಸ್ಕೊಂಡು ಧೂಪ ಹಾಕಕ್ಕೆ ಬಂದಿರ್ತಾರೆ, ಆವಾಗ ತವ್ರ ಮನೆಯಿಂದ ಅಂದ್ಬಿಟ್ಟು ಒಂದು ಸೀರೆ ಉಡಿಸ್ಬಿಟ್ಟು ಕಳಿಸ್ತಾರೆ. ಸೊ ಮಾತುಗಳು ನಡೀತಿದ್ದಾವೆ ಇಲ್ಲಿ ನಮ್ಮ ಮನೇಲಿ. ಮತ್ತು ಈಗ ಈ ಗುಂಪಲ್ಲಿ ಕೂತ್ಕೊಂಡು ಕಬಾಬ್ಗಳೆಲ್ಲ ಕರ್ಕೊಂಡು ತಿಂತಾ ಇದ್ದಾರೆ ಮಕ್ಕಳಿಗೆ ಅಂತ ಹೇಳಿ. ನಾನಂತೂ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಟೆ ಹೊಡೆಯೋದೇ ಆಗೋಗಿರುತ್ತೆ. ಪೂಜೆ ಮಾಡ್ಕೊಳ್ಳೋರು ನೀವು ಪೂಜೆ ಮಾಡ್ಕೊಳ್ರಿ, ನಮ್ಮದೇ ಲೋಕ ಅನ್ನೋ ಥರ ಇವ್ರದ್ದು ಪಬ್ಜಿಗಳಾಡೋದು, ಫ್ರೀ ಫೈರ್ ಆಡ್ಕೊಂಡೇ ಕೂತವ್ರೆ. ಇವ್ರದ್ದೇ ಒಂದು ಲೋಕ, ಏನೂ ಮಾಡೋಕ್ಕಾಗಲ್ಲ. ನಾವು ಚಿಕ್ಕ ಹುಡುಗರು ಇದ್ದಾಗ ಹಿಂಗೆ ಯಾವುದಾದ್ರೂ ಒಬ್ರದ್ದು ಮೊಬೈಲ್ ಸಿಕ್ಬಿಟ್ಟ ಅಂದರೆ ಇವ್ರದ್ದು ಒಂದು ಲೋಕ. ಹುಡುಗರುಗಳ್ದೊಂದು ಗುಂಪು, ಹುಡುಗಿರ್ದೊಂದು ಗುಂಪು ಆಡ್ಕೊಂಡು ಒಂದೊಂದು ಮನೇಲಿ ಒಂದೊಂದು ಕಡೆ ಕೂತಿರ್ತಾರೆ. ನಮ್ಮದು 4 ಮನೆ ಇರೋದ್ರಿಂದ ಅಣ್ಣ ತಮ್ಮದ್ರದ್ದು ಇಬ್ಬರದು 2 ಮನೆ ಒಬ್ಬರದು ಅನ್ನಂಗೆ ಇರೋದ್ರಿಂದ ಒಂದು ಮನೆ ಅಡುಗೆ, 2 ಮನೆ ಪೂಜೆ, ಇನ್ನೊಂದು ಮನೆ ಸ್ಟೋರ್ ರೂಮ್ ಥರ ಮತ್ತು ನೆಂಟರು ಬಂದಿರೋ ಥರ ಇರೋಕ್ಕೆ ಒಂದೊಂದು ಕಡೆ ಜನ ಗುಂಪಾಗಿ ನೋಡೋಕ್ಕೆ ಜಾಸ್ತಿ ಜನನ ಕಾಣಲ್ಲ. ಜನ ಇದ್ದರು ಹತ್ತತ್ರ. ನಮ್ಮ ಮನೇಲಿ ಈ ಸತಿ ಒಂದು 150-130 ಜನ ಊಟ ಮಾಡಿದ್ದಾರೆ ರಾತ್ರಿ. ಮತ್ತು ಬೆಳಗ್ಗೆ ಬಿರಿಯಾನಿ ಮತ್ತು ಚಾಪ್ಸ್ ಎಲ್ಲ ಮಾಡಿಸಿದ್ರು, ಕಾಲ್ ಸೂಪ್ ಎಲ್ಲ ಮಾಡಿಸಿದ್ರು ನಮ್ಮ ಚಿಕ್ಕಪ್ಪ. ಸೊ ಅದನ್ನೆಲ್ಲ ತಿಂದ್ವಿ. ಅದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾವೇ ಬಡಿಸ್ಬೇಕಿತ್ತು. ಹಂಗಾಗಿ ಈಗ ಸಂಜೆ ಎಲ್ಲರಿಗೂ ನಾಮ ಇಕ್ಕಿಸ್ಬಿಟ್ಟು ಈಗ ಪೂಜೆಗೆ ಟೈಮ್ ಆಯಿತು. ಇನ್ನೇನು ಬರ್ತಾರೆ ಊರಿನ ಜನ ನೆಂಟರು ಎಲ್ಲ ಊಟಕ್ಕೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಎಡೆ ಎಲ್ಲ ಇಕ್ಕಿ ತಿನ್ನಿ ಅಂದ್ಬಿಟ್ಟು ಇಕ್ಕಿದ್ದೀವಿ. ಮತ್ತು ಅವ್ರು ತಿನ್ನೋ ಅಡುಗೆ ಜೊತೆಗೆ ಅವ್ರಿಗೆ ಏನೇನು ಅಭ್ಯಾಸ ಇರ್ತವೆ, ಬೀಡಿ, ಸಿಗರೇಟು, ಎಣ್ಣೆ, ನಮ್ಮನೆ ಗಂಡಸ್ರಿಗೆ ತಾತದಿರೆ ಎಲ್ಲ ಆಗಿನ ಕಾಲದಲ್ಲಿ ಗಂಡಸ್ರೆಲ್ಲ ತೊಗೊತಿದ್ರು ಎಣ್ಣೆನ. ಸೊ ನಮ್ಮನೇಲಿ ಒಂದು ಸ್ವಲ್ಪ ದೊಡ್ಡ ಬಾಟ್ಲೆ ಇಟ್ಬಿಟ್ಟಿದ್ರು, ಚೆನ್ನಾಗಿ ಕುಡ್ಕೊಂಬಿಡ್ಲಿ ಅಂದ್ಬಿಟ್ಟು. ಸುಮ್ಮನೆ ಅಜ್ಜಿ ತಾತನ ಹೆಸರಲ್ಲಿ ಇಟ್ಬಿಟ್ಟು ತಿರುಗಿ ಕುಡಿಯೋರು ತಿನ್ನೋರು ಎಲ್ಲ ನಾವೇ. ಅದೇ ಹೇಳ್ತಾರಲ್ಲ, ಅವ್ರನ್ನ ನೆನೆಸ್ಕೊಳ್ಳೋದು ಅಂತ ಒಂದು ಹಬ್ಬ ಅಂದರೆ ಪಿತೃಪಕ್ಷನೇ. ನಮ್ಮ ಅಜ್ಜಿ, ನಮ್ಮ ಮುತ್ತಾತ, ನಮ್ಮ ವಂಶದವರು ಅಂತ ನೆನೆಸ್ಕೊಂಡು ಧೂಪ ಹಾಕುವಂಥದ್ದು ಹಬ್ಬ ಇದೆ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ, ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ತಾತ ನೆನ್ನೆ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ನಮ್ಮ ತಾತ ಡೋಸ್ ಇಕ್ಬಿಟ್ಟು ಈ ಸತಿ ಹಬ್ಬನೇ ಮಾಡ್ಲಂಗೆ ಆಗೋಗಿತ್ತು. ಪಾಪ ಅವರು ಏನು ಮಾಡೋಕ್ಕಾಗಲ್ಲ, ಪಾಪ ಫುಲ್ಲು ಸೀರಿಯಸ್ ಆದಂಗೆ ಆಗೋಗಿದ್ರು. ಈಗ ಪರವಾಗಿಲ್ಲ, ಎದ್ದು ಎಲ್ಲ ಹಬ್ಬ ಮಾಡ್ತಿದ್ದಾರೆ ಕೂತ್ಕೊಂಡು. ಅಷ್ಟು ಜೋಶ್ ಏನಿರಲಿಲ್ಲ ಮುಂಚೆ ಇದ್ದಷ್ಟು. ನಾನು ಏನೇನೇನೋ ಅಂದ್ಕೊಂಡು ಬಂದಿದ್ದೆ. ಸೊ ಅಲ್ಲಿ ಹಂಗೆ ಹುಷಾರಿರ್ಲಿಲ್ಲ ಕಾರಣ ನಾನು ಬೇರೆಯವ್ರನ್ನೆಲ್ಲ ಮಾತಾಡಿಸ್ಬೇಕು, ನಮ್ಮ ರಿಲೇಟಿವ್ಸ್ನೆಲ್ಲ ಇನ್ವೈಟ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ಹಬ್ಬ ಮಾಡೋಕ್ಕೆ ಬದಲು ಫೋನ್ ಇಟ್ಕೊಂಡು ಓಡಾಡ್ತಿದ್ರೆ ಅದಕ್ಕೆ ಸರಿ ಇರಲ್ಲ ಅಂದ್ಬಿಟ್ಟು ಸೊ ನನ್ನ ತಂಗಿ ಕೈಯಲ್ಲಿ ಕೊಟ್ಬಿಟ್ಟು ವೀಡಿಯೋ ಮಾಡಿಸಿದ್ದೆ. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗೆಲ್ಲ ಪೂಜೆ
ಗೆ ರೆಡಿ ಮಾಡಿದ್ದಾರೆ. ಏನು ಪೂಜೆ ಆಗುತ್ತೆ, ಮಂಗಳಾರತಿ, ಆಮೇಲೆ ನಮ್ಮ ಮನೆ ದಾಸಪ್ಪ ಮಾಡ್ತಿದ್ದಾರೆ. ದಾಸಪ್ಪ ಏನಿಲ್ಲ, ನಮ್ಮ ಮಾಮನೇ ಮಾಡ್ತಿರೋದು. ನಾವೇ ಮಾಡ್ಬೋದು, ನಮ್ಮ ಮಾಮ ಇರೋದ್ರಿಂದ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ತೀವಿ. ಈಗ ಎಲ್ಲ ಒಳಗೆ ಬಂದರು. ಒಂದೊಂದು ಕಡೆ ಗುಂಪಿದ್ದವರೆಲ್ಲ ಈಗ ಬಂದರು. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳವ್ರಿಗೂ ಶಂಖ, ಜಾಟೆ ಮತ್ತು ಬಾಗ್ನಾಸಿ ಅಂತಾರಲ್ಲ, ಸೊ ಅದನ್ನೆಲ್ಲ ಅಭ್ಯಾಸ ಇದೆ ಊದೋದು ಎಲ್ಲ ಮನೆಯಲ್ಲಿ. ಸೊ ಮತ್ತು ನಾನು ಆವಾಗಲೇ ಹೇಳ್ದಂಗೆ ಹಿರಿಕರಿಗೆ ಎಲ್ಲ ನೈವೇದ್ಯ ಮಾಡ್ತಿದ್ದಾರೆ. ಒಂದು ಕಡೆಯಿಂದ ನಮ್ಮ ವಂಶದಲ್ಲಿ ಯಾರ್ಯಾರು ತೀರೋಗಿದ್ದಾರೆ ಅವ್ರಿಗೆಲ್ಲ ಹೆಸ್ರು ಹೇಳಿ, ಅವ್ರ ಪಾದಕ್ಕೆ ಗೋವಿಂದ ಅಂತೇಳಿ, ಮನೆ ದೇವರು ಎಲ್ಲರೂ ಹೆಸರಿಂದನೂ ಗೋವಿಂದ ಹೇಳಿ ಒಂದು ಕಡೆಯಿಂದ ಅವ್ರನ್ನೆಲ್ಲ ನೆನಪಿಸ್ಕೊಂಡು ಹೆಸ್ರುಗಳನ್ನ ಹಬ್ಬ ಮಾಡ್ತೀವಿ. ಸೊ ಇನ್ನೇನಿಲ್ಲ, ಸಂಜೆ ಅಡುಗೆಗೆ ನಾರ್ಮಲ್ ಎಲ್ಲರ ಮನೇಲೂ ಮಾಡ್ದಂಗೆ ನಮ್ಮ ಮನೇಲೂ ಮಾಡಿದ್ವಿ. ಜಾಸ್ತಿ ಏನು ವೆರೈಟಿ ಏನು ಮಾಡಿರಲಿಲ್ಲ. ಕಬಾಬು, ಚಾಪ್ಸು ಮತ್ತು ಮಟನ್, ಟಗರು ಮಟನ್ ನಾವು ತರೋದು. ಸೊ ಅದನ್ನು ತಿಂದಿಲ್ದವ್ರಿಗೆ ಚಿಕನ್ನು ಮತ್ತು ಕಾಳು ಗೊಜ್ಜು, ಅನ್ನ, ಸಾರು, ಮುದ್ದೆ ಇಷ್ಟೇ ಇರ್ತಿದ್ದು. ಜಾಸ್ತಿ ಏನು ಐಟಮ್ ಮಾಡಲ್ಲ. ಸೊ ನಮ್ಮ ಅಜ್ಜಿ ತಾತ ಅವೆಲ್ಲ ತಿಂತಿದ್ರು. ನಾವು ಬೆಳಗ್ಗೆನೇ ಬಿರಿಯಾನಿ ಮಾಡಿಬಿಟ್ಟಿದ್ರೆ ರಾತ್ರಿ ಏನು ಬಿರಿಯಾನಿ ಮಾಡಲಿಲ್ಲ. ಒಂದು ಕಡೆಯಿಂದ ನಾವು ಎಲ್ಲ ಪೂಜೆ ಮಾಡಿಬಿಟ್ಟು ನಾವು ಏನೇನು ತಪ್ಪು ಮಾಡಿದ್ದೀವೋ, ಏನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿಸ್ಬೇಡಿ ನಮ್ಮ ಕೈಯಲ್ಲಿ ಅಂತ ಹಿರಿಕ್ರ ಹತ್ರ ಆಶೀರ್ವಾದ ತಗೊಂಡು ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಎಲ್ಲ ಪೂಜೆ ಮುಗಿದ್ಮೇಲೆ ನಮ್ಮ ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೆ ಬಾಳೆಹಣ್ಣು, ಎಲೆ ಅಡಿಕೆ ಕೊಡ್ತೀವಿ. ಅದು ಈಗ ರೂಢಿ ಮಾಡ್ಕೊಂಡು ಬಂದಿರೋದು. ಸೊ ಎಲ್ಲರೂ ಅವ್ರ ಮೂರು ಜನ ಒಟ್ಟೊಟ್ಟು ಪೂಜೆ ಎಲ್ಲ ಮುಗಿಸ್ತಿದ್ರು. ನಮ್ಮ ಮನೇಲಿ ನಮ್ಮ ಆಂಟಿ, ನಮ್ಮ ಪುತ್ತು ಎಲ್ಲರೂ ಒಂದೇ ಸತಿ ಪೂಜೆ ಮಾಡಿದ್ರು. ನನ್ನನ್ನು ಬಿಟ್ಬಿಟ್ಟು ತಿಂತಿದ್ದೀರಾ? ಹಾಂ, ಅಲ್ಲೂ ಇದ್ಲು ಕೊನೆವರೆಗೂ ಯಾವ ಗ್ಯಾಪಲ್ಲಿ ಬಂದ್ಲೋ ಗೊತ್ತಿಲ್ಲ ಇಲ್ಲಿಗೆ ತಿನ್ನಕ್ಕೆ. ಮೊಸರನ್ನ ತಿನ್ನೊಂದು ಕಬಾಬ್ ತಿಂತವನೆ. ಅಜ್ಜಿ ಮನೆಗೆ ಧೂಪ ಹಾಕಕ್ ಬಂದ್ಬಿಟ್ಟು ಸೈಡ್ಗೆ ಆ ಡೈಲಾಗ್ ಹೇಳ ಶಿಷ್ಯ. ಇರು ಐಜಾ ಇರೋ ಇಲ್ಲಿ ಬಾರೋ ಬೆಳಕಿರೋ ತಕ್ಕೆ. ಇರೋ ಜೋರಾಗಿ ಹೇಳ್ಬೇಕು, ಹೇಳು ಜೋರಾಗಿ ಹೇಳು. ಬೆಳ್ಳುಳ್ಳಿ ಕಬಾಬ್, ಅದೇ ಬೆಳ್ಳುಳ್ಳಿ ಕಬಾಬ್ ಅಲ್ಲ. ಚೆನ್ನಾಗಿ ಮಾಡಿದ್ರೆ ಕೊಡ್ಬೇಕು. ಚೆನ್ನಾಗಿದೆ. ಹೌದಾ? ಕರಿತಿರೋದಾದ್ರೆ ನೀಟಾಗಿ ಕರಿತೈತಾ? ಪವ್ಯಕ್ಕೂ ನೀಟಾಗಿ ಮಾಡ್ತಾರೆ. ಚಾಪ್ಸು ಗೊಜ್ಜುನ ಸಾಂಬಾರು ಮಾಡ್ತದೆ. ಸೈಡ್ ಬೋಣಿ ಹೋಗಿ ಮತ್ತಿದ್ದ ಗ್ಯಾಪಲ್ಲಿ ಹೊಟ್ಟೆ ಸಿಕ್ತಿತ್ತು ಅಂತ ಹುಡುಗರ ಜೊತೆ ಹೋಗಿ ಒಂದೆರಡು ಪೀಸ್ ತಿಂದುಬಿಟ್ಟು ಈಗ ಲಾಸ್ಟ್ ಪಂಕ್ತಿ ನಾವೇ ಲಾಸ್ಟ್ ಫ್ಯಾಮಿಲಿ ಇದ್ದವರು ಮಿಕ್ದವ್ರಿಗೆಲ್ಲ ಊಟ ಬಡಿಸಿ ಒಂದು 10 ಗಂಟೆಗೆ ನಾವು ಕೂತ್ಕೊಂಡು ತಿಂತಾಯಿದ್ದೀವಿ. ಆ ಕಡೆ ಈ ಕಡೆ ಸುಮ್ಮನೆ ಬಕೆಟ್ ಇಕ್ಬಿಟ್ಟು ನಾನೇ ತಿಂತಿದ್ದೀನಿ ಅನ್ನೋ ಥರ ವೀಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ಊಟ ಆದಮೇಲೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದಾರೆ, ಇದನ್ನು ವ್ಲಾಗ್ ಹಾಕಿ ಅಂತ. ಅವ್ರ ಖುಷಿಗೋಸ್ಕರ ನಾನು ಇದನ್ನು ಹಂಗೆ ರಾ ಆಗಿ ಹಾಕ್ತೀನಿ ವೀಡಿಯೋನ. ನಾನು ಹಾಕಲ್ಲ, ಅವಳೆ ಹಾಕ್ತಾಳೆ. ಹಾಕ್ತಾಳೆ ಹಾಕಮ್ಮಿ, ಸಾನೆ ಲೈಕ್ಸ್ ಬರ್ತೈತೆ. ಹೇ ಪಾ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ಲೀಸ್ ಸಬಕರ ಸರಕ ಸಬರಕರಾಯ್ ಸರ ಸರಕ